ನ್ಯಾಯ ಕೇಳಲು ಬಂದ ಸಂತ್ರಸ್ತನಿಗೆ ಹಣದ ಬೇಡಿಕೆ ಇಟ್ಟ ಪೊಲೀಸಪ್ಪ 50,000 ರೂಪಾಯಿ ಕೊಡಬೇಕಂತೆ. ಇದು ಖಾಕಿ ಲಂಚಾವತಾರ. ಏನೇ ಅನ್ಯಾಯವಾದ್ರೆ, ಏನೇ ಕಳ್ಳತನವಾದ್ರೂ ನಮ್ಮ ರಕ್ಷಣೆಗೆ ಇರೋದು ಪೊಲೀಸ್ ಎಂಬ ನಂಬಿಕೆ ಜನರಲ್ಲಿರುತ್ತೆ. ಆದ್ರೆ ಅದೇ ಪೊಲೀಸ್ ನ್ಯಾಯ ಕೇಳೋಕೆ ಬಂದವರಿಂದಲೇ ಹಣದ ವಸೂಲಿಗೆ ಇಳಿದುಕೊಂಡ್ರೆ ನ್ಯಾಯ ಎಲ್ಲಿದೆ ಅಂತ ಕೇಳಬೇಕಾಗುತ್ತೆ ಕಣ್ರಿ. ಅಂಥದ್ದೇ ಘಟನೆ ಇದೀಗ ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಿದೆ. ರಮೇಶ್ ನಿಡಗೊಂದಿ ಅನ್ನೋರು ತಮ್ಮ ಮೇಲೆ ಹಣದ ವಿಚಾರವಾಗಿ ಹಲ್ಲೆ ಮಾಡಲಾಗಿದೆ, ಅಲ್ಲದೆ ಒತ್ತಾಯಪೂರ್ವಕವಾಗಿ ನಮ್ಮ ಪೂರ್ವಜರ ಆಸ್ತಿಯ ಮೇಲೆ ದಬ್ಬಾಳಿಕೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ಹೆದರಿಸಿ ಬೆದರಿಸಿ ಹಕ್ಕು ಬಿಟ್ಟು ಕೊಟ್ಟ ಪತ್ರವನ್ನ ಬರೆಸಿಕೊಳ್ಳಲಾಗಿದೆ. ದಾಖಲೆ ಕಲೆ ಹಾಕುತ್ತಿದ್ದಾಗ ಏಕಾಏಕಿ ಕಿಡಿಗೇಡಿಗಳು ದಾಳಿ ಮಾಡಿ 20 ಮಂದಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ದೂರನ್ನ ಕೊಟ್ಟಿದ್ರು. ಇದಾಗಿ ಕೆಲ ದಿನಗಳ ನಂತರ ಪೊಲೀಸ್ ಠಾಣೆಗೆ ಹೋಗಿ ಕೇಳೋದಕ್ಕೆ ಹೋದ್ರೆ ಕೇವಲ 3 ಜನರನ್ನ ಬಂಧಿಸಿ ಉಳಿದವರ ಬಗ್ಗೆ ವಿಚಾರಣೆ ಮಾಡಿರಲಿಲ್ಲ. ಇದರಿಂದ ನೊಂದ ರಮೇಶ್ ನಿಡಗೊಂದಿ ಪೊಲೀಸ್ ಅಪ್ಪನಕ್ಕೆ ಕೇಳೋಕೆ ಹೋಗಿದ್ದಾರೆ. 50,000 ಲಂಚ ಕೇಳಿದ್ದಾರಂತೆ. ಬೆಳಗಾವಿ ಎಸ್ಪಿ ರವೀಂದ್ರ ಗಡಾಡಿ ಹೆಸರೇಳಿ ಹಣ ಇಲ್ಲ ಎಂದಾಗ ಮೊಬೈಲ್ ನಲ್ಲಿ 15,000 ರೂಪಾಯಿಯನ್ನ ಫೋನ್ ಪೇ ಮಾಡಿಸಿಕೊಂಡಿದ್ರು. ಡಿಸಿಆರ್ಬಿ ಕಾನ್ಸ್ಟೇಬಲ್ ಉಮೇಶ್ ಸಂಗನಗೌಡರ ವಿರುದ್ಧ ನೊಂದ ರಮೇಶ್ ಆರೋಪ ಮಾಡ್ತಿದ್ದಾರೆ. ಅಪಹರಣ, ಮಾರಣಾಂತಿಕ ಹಲ್ಲೆ ಹಾಗೂ ಜಾತಿ ನಿಂದನೆ ಕೇಸ್ ಕೊಟ್ಟಿದ್ದ ರಮೇಶ್ ನಿಡಗೊಂದಿಗೆ ನ್ಯಾಯ ಬೇಕಾದ್ರೆ ಹಣ ನೀಡಬೇಕೆಂದು ಎಸ್ಪಿ ಹೆಸರು ಹೇಳಿ ಹಣವನ್ನ ಪೊಲೀಸಪ್ಪ ವಸೂಲಿ ಮಾಡಿದ್ದ. ಇಂಥ ಪೊಲೀಸಪ್ಪನಿಗೆ ಸರಿಯಾದ ಶಿಕ್ಷೆಯಾಗಲಿ ಅಂತ ರಮೇಶ್ ನಿಡಗೊಂದಿ ಹೇಳಿಕೊಂಡಿದ್ದಾರೆ. ಇಂಥ ಪೊಲೀಸರಿಂದ ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು ಕಣ್ರಿ. ಏನು ಮಾಡದೇ ಇರುವ ಎಸ್ಪಿ ಹೆಸರು ಹಾಳು ಮಾಡುವಂತ ಇಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಲಿ ಅನ್ನೋದು ಬಿಗ್ ಟಿವಿ ಕರ್ನಾಟಕದ ಆಗ್ರಹ ಕೂಡ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.